ಸಾಂಸ್ಕೃತಿಕ ಸಂಘಟಕ, ನಾಟಕಕಾರ ಹಾಗೂ ರಾಜಕಾರಣಿ ರಾಮಚಂದ್ರ ಬೈಕಂಪಾಡಿಯವರಲ್ಲಿ ನೈಜ ಸಾಂಸ್ಕೃತಿಕ ಕಾಳಜಿ ಇತ್ತು. ಅವರು ರಾಜಕೀಯ ನೇತಾರರಾಗಿದ್ದರೂ ಕೂಡ ಅವರು ರಾಜಕೀಯ ಅದೃಷ್ಟವಂತರಾಗಿರಲಿಲ್ಲ. ಕರಾವಳಿಯ ಸಾಂಸ್ಕೃತಿಕ ಲೋಕಕ್ಕೆ ಅವರದ್ದು ದೊಡ್ಡ ಕೊಡುಗೆ ಇದೆ ಎಂದು ಹಿರಿಯ ವಿದ್ವಾಂಸ ಡಾಕ್ಟರ್ ಪ್ರಭಾಕರ ಜೋಶಿಯವರು ಹೇಳಿದರು. ಮಂಗಳೂರು ತುಳು ಭವನದಲ್ಲಿ ಶನಿವಾರ ಆಯೋಜಿಸಲಾದ ತುಳು ಅಕಾಡೆಮಿಯ ಮಾಜಿ ಸದಸ್ಯ ಹಾಗೂ ತುಳು ಅಕಾಡೆಮಿಯ ವಾರ್ಷಿಕ ಗೌರವ ಪುರಸ್ಕೃತ ನಾಟಕಕಾರರಾದ ರಾಮಚಂದ್ರ ಬೈಕಂಪಾಡಿ ಅವರಿಗೆ ನುಡಿನಮನ ಸಲ್ಲಿಸುವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಬಹಳ ವಿಶಿಷ್ಟವಾದ ವ್ಯಕ್ತಿ, ರಾಜಕೀಯದಲ್ಲಿದ್ದೇನೆ, ನಾಟಕ, ಸಂಸ್ಕೃತಿ, ಬಹುಭಾಷಾ ವಿಧತ್ವ, ಅಂದರೆ ಸಂಸ್ಕೃತ ಉದಾಹರಣೆಗೆ ಎಂಎ ಸಂಸ್ಕೃತ, ಹಿಂದಿ ಗೊತ್ತಿತ್ತು, ಬ್ರಾಹ್ಮಣೇತರ ವಿಭಾಗದ ಸಂಸ್ಕೃತ ವಿದ್ವಾಂಸರಾಯನ ಮಲ್ಲ ಅಡ್ವಾಂಟೇಜ್ ಅವೇ ನಾನು ಕ್ಯಾಪಿಟಲೈಸ್ ಮಾಡಿ ಇಟ್లా ಗೊತ್ತಿತ್ತು. ನಾನ್ ಬ್ರಾಹ್ಮಣ ಸಂಸ್ಕೃತ್ ಸ್ಕಾಲರ್ ಅಂಡ ಅದೇ ಮತ್ತೆ ಲೀಡು ಅವೇ ನಾನು ಉಪಯೋಗ ಮಾಡಿ ಪೊಲಿಟಿಕಲಿ ಅವೇ ಅಂಬಿಷಿಯಸ್ ಲಕ್ಕಿಲ್ಲ, ನಾಟ್ ವೆರಿ ಲೈಕ್. ನಮ್ಮ ಸಮಾಜದ ಬೇತೆ ಬೇತೆ ಕಾರಣಗಳು, ಬೇತೆ ಬೇತೆ ಮಿತ್ರಗಳು ಏನೆಲ್ಲ ಟೀಕೆ ಮಾಡ್ಕೊಂಡು ಉದ್ದೇಶ ಅಟ್ಲಿ ಸ್ಥಾನಮಾನ ಅಟ್ಲೆ ತಿಕ್ಕದಲ್ಲಿ ಅಂಡಲ ಯೋಗ್ಯತೆ ಯೋಗ ಒಟ್ಟಾಪೂಜೆಗೆ ಯೋಗ್ಯತೆ ಇತ್ತನಾಗೆ ಯೋಗ ಪೂಜೆ, ಯೋಗ ಇತ್ತನಾಗೆ ಯೋಗ್ಯತೆ ಪೂಜೆ, ರಟ್ಲ ಇತ್ತನಾಗ ಕೆಲವು ಸಲ ಆಯುಷ್ಯ ಪೂಜೆ. ಯಾರಿಗೆ ಆಯುಷ್ಯ ದೀರ್ಘವಾಗಿ ಇತ್ತಂದ್ರೆ ಮಾತ ಒಂಜಿ ಕೋಡಿಟ್ಟು ಸೇರಿಲಿಗೆ ಎಂಕ ಇಂಚಿತ್ರ ಇಟ್ಟು ಮಾತ ತೋಜನ ದಾರಣ ಮಂಡ ಎಂಕಲ್ನ ದಿನಕ್ಕೂ ಆರು ಬರೋದು ಹಿರಿಯ ನಾಟಕ ನಿರ್ದೇಶಕರಾದ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲವರು ಮಾತನಾಡಿ, ರಾಮಚಂದ್ರ ಬೈಕಂಪಾಡಿಯವರು ಅನೇಕ ಮಂದಿಯ ಬದುಕು ರೂಪಿಸಲು ಕಾರಣಕರ್ತರಾಗಿದ್ದರು ಎಂದು ಬಣ್ಣಿಸಿದರು. ಲಾಸ್ಟ್ ಟೈಮ್ ತಿಕ್ಕಿನ ದುರಂತ ಸಿನಿಮಾಗೆ ಪೋನಾಗ ಅದು ಬಿದೇ ಬರ್ತದೆ ತೂಲ ವಿಜಯ್ ಲಾಯ್ಕೊಂಡು ಬಂಡೆ ಒಂದು ಶಾಲೆ ಕಟ್ಟೊಂದು ಮಸ್ತ್ ದುಡ್ಡ ಅವಡ ಆಯ್ತಾ ಒದ್ದಾಟಲ್ಲ ಅಂತ ಏನೆಲ್ಲ ತಿಕ್ಕೊಂದಿಜ್ಜಿ ಬಂತು ಒಂಜಿ ಮಾತ್ರೆಲ್ಲ ಮಾಡ್ಯಾರು ಅವರ ಬಲ್ಲೆ ಅಂತ ಮಾಡ್ಯಾರು ಮಾಡಿ ಅವರ ತಿಕ್ಕಂಡು ರಾಮಚಂದ್ರ ಬೈಕಂಪಾಡಿ ಇಜ್ಜೆಗಳು ನಮ್ಮ ಮನಸ್ಸಿನ ಒಳ್ಳೆಯರು, ನಿತ್ಯ ಒಳ್ಳೆಯರು. ರಾಮಚಂದ್ರ ಬೈಕಂಪಾಡಿ ಅವು ರಾಜಕಾರಣಿ ನಕ್ಲೆ ಗಾವಾಡು, ರಂಗಭೂಮಿ ನಕ್ಲೆ ಗಾವಾಡು ರಟ್ಟ ಆಸೆ ಇರ್ತಲ್ಲ. ನಾವು ಒಂಜಿ ಆರ್ಟ್ ಮೂವಿ ಮಾಡ್ಕೊಂಡು ವಿಜಯಕ್ಕೆ ಮಾಡಲ ಇಲ್ಲ ಸಾಕಾರ ಬೋರ್ಡ್ ಬಂದಿರ್ತೇವೆ ಕಡೆಕ್ಲ ಆಯ್ಜಿ ನಿನ್ನ ಮೌಕ್ಯದ ನಾಟಕ ಕೂಡ ಮಲ್ಪೋಡು ಬಂದು ಒಂಜಿ ಆಸೆ ಇರ್ತದೆ. ತಯಾರಿ ಆಂಡಾಯ್ತು ಅದರ ಒಂಜಿ ಜಂಜಾಟ ಡಬ್ಬಕ್ಕ ಆಯ್ಜಿ ಕಟ್ಟು ಆಸೆ ಕಡೆಕ್ ಒರಿದುಕೊಂಡು ಅರ್ನಾತ್ಮಕ ಶಾಂತಿ ದಿಕ್ಕಡು ಜನ. ರಂಗ ನಿರ್ದೇಶಕ ಜಗನ್ ಪವಾರ್ ಬೇಕಲ್ ಅವರು ಮಾತನಾಡಿ, ಮಂಗಳೂರಿನಲ್ಲಿ ಎಲ್ಲಾ ಕಲಾವಿದರನ್ನ ಒಗ್ಗೂಡಿಸಿ ಸಾಂಸ್ಕೃತಿಕ ಕ್ರಿಯಾ ರಂಗ ಸಂಸ್ಥೆಯನ್ನ ಮುನ್ನಡೆಸುವಲ್ಲಿ ರಾಮಚಂದ್ರ ಬೈಕಂಪಾಡಿಯವರು ನಾಯಕತ್ವವನ್ನ ನೀಡಿದವರಾಗಿದ್ದರು ಎಂದು ನೆನಪಿಸಿದರು. ನಮ್ಮ ಸುಮಾರು 96ನೇ ಇಸವಿಯಿಂದ ನಮ್ಮ ಸಂಸ್ಥೆಯ ಸಂಕೇತ ಮಂಗಳೂರು ಸಂಸ್ಥೆಯ ಗೌರವಾಧ್ಯಕ್ಷರಾಗಿ ಅವರು ಅಧ್ಯಕ್ಷರಾಗಿ ಆಮೇಲೆ ಗೌರವಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. ಕೊನೆಯವರೆಗೂ ಇತ್ತೀಚೆಗೆ 1 ವರ್ಷದವರೆಗೆ ಇದ್ದರು ಅವರು. ಆ ಕಾಲಘಟ್ಟದಲ್ಲಿ ಅವರು ಮತ್ತೆ ನನ್ನನ್ನು ಒಂದು ವ್ಯಕ್ತಿಯಾಗಿ ವೈಯಕ್ತಿಕವಾಗಿ ಬೆಳೆಸಿದವರು ಕೂಡ. ನಮ್ಮಲ್ಲಿ ಕಡಲ ಕಿನಾರೆಗೆ ಸಂಬಂಧಪಟ್ಟ ಹಾಗೆ ಅವರು ಇದ್ದರೆ ಕಡಲ ಕಿನಾರೆಯಿಂದ ದೂರ ಇರುವಂಥ 3 ವ್ಯಕ್ತಿಗಳನ್ನು ಅವರು ಅಳಿಯ ಅಂತ ಗುರುತಿಸಿದರು. ಒಂದು ಪುರುಷೋತ್ತಮ ಚಿತ್ರ ಉಪಮೇಯ, ಇನ್ನೊಬ್ಬರು ಸುಧಾನಂದ್ ನೀನಾ ಸಂಪದರಿಂದ, ಮತ್ತೊಂದು ನಾನು. ಕಾರಣ ಯಾಕಂದ್ರೆ 3 ಕೂಡ ನಾವು ಅವರ ಸಮುದಾಯದ ಹುಡುಗಿಯನ್ನು ಮದುವೆ ಆಗಿರೋದು. ಆದ್ದರಿಂದ ಅವರು ನಮ್ಮನ್ನು ಅಳಿಯ ಅಂತ ಗುರುತಿಸಿದರು. ಬೇರೆಯವರು ಇತ್ತೀಚೆಗೆ ಒಬ್ಬರು ನನ್ನನ್ನು ಮೊನ್ನೆ ಮಾತಾಡಿಸಿದ್ರು ಕೂಡ, ಮೊನ್ನೆ ನಿಮ್ಮ ಮಾವ ತೀರ್ಕೊಂಡ್ರಲ್ವ ಅಂತ. ನನಗೆ ಮತ್ತು ಪುನಃ ಅದು ಹೌದು ಅವರಿಗೆ ಹೇಳಬೇಕಾದನ್ನು ಹೇಳಬೇಕಾಯ್ತು ಏನು ಸಂಬಂಧಗಳು ಅಂತ. ಹೀಗೆ ಆ 96ರಿಂದ ನಮಗೆ ನಿರಂತರವಾಗಿ ನಮ್ಮ ಸಂಕೇತ ತಂಡದಲ್ಲಿ ಅವರಿದ್ದು ನಮಗೆ ಆರ್ಥಿಕವಾಗಿಯೂ ಮತ್ತು ಯಾವುದೇ ರೀತಿಯಲ್ಲಿ ದೊಡ್ಡ ಶಕ್ತಿಯಾಗಿ ನಿಂತವರು. ಜಯಕೃಷ್ಣ ಪರಿಸರ ಪ್ರೇಮಿ ಸಮಿತಿಯ ಅಧ್ಯಕ್ಷರಾದ ಹರೀಶ್ ಶೆಟ್ಟಿಯವರು ಮಾತನಾಡಿ, ಅನೇಕ ಪರಿಸರ ಪರ ಹೋರಾಟಗಳಲ್ಲಿ ರಾಮಚಂದ್ರ ಬೈಕಂಪಾಡಿಯವರು ಮುಂಚೂಣಿಯಲ್ಲಿ ಇದ್ದರು ಎಂದು ಹೇಳಿದರು. ನಮ್ಮ ಈ ಪೂರ ನಮ್ಮ ಮಸ್ತ್ ಆತ್ಮೀಯರು, ಮೊಗವೀರ ಸಮಾಜದ ಮಸ್ತ್ ಉನ್ನತ ನಾಯಕಿ, ಹಿರಿಯ ರಾಜಕಾರಣಿ, ಸಜ್ಜನೆ ಆಯ್ತತ್ತೆ ಅವೊಂಜಿ ಅತ್ಯಂತ ಒಂಜಿ ಮಾನವೀಯತೆ ಕಳಕಳಿತನ ಮನುಷ್ಯತ್ವ ಇತ್ತನ ಎನ್ನ ಆತ್ಮೀಯ ಮಿತ್ರೆ ಎಂಕಲ್ನ ವೆಲ್ವಿಷರ್ ರಾಮಚಂದ್ರ ಬೈಕಂಪಾಡಿ ಆರಿಗೆ ಸ್ವರ್ಗಸ್ಥ ಆದ ಆರ್ನಪುರ ನುಡಿನ ಮಡ ಕಾರ್ಯಕ್ರಮ ನಮ್ಮ ಪರವುಲ್ಲ ಆರ್ನ ಎಂಕಲ್ನ ಸಮಿತಿದ ಒಟ್ಟಿಗೂ ಆರ್ನ ಪಂಡ ಆರ್ಲ ಬಕ್ಕ ನಮ್ಮ ಜಗದೀಶ್ ಅಧಿಕಾರಿಗಳು ಅಕಲು 2 ಜನ ಮೂಲ ಮಸ್ತ್ ಬೆನ್ನಿ ಮೆಲ್ತನಾಗಲ್ಲ ಎಂಕಲ್ನ ಸಮಿತಿ
ಕುದುರೆ ಮುಖ ಹೋರಾಟ ಹೊಡೆದು ಬರ್ತದೆ ಐದು ಬರ್ತದೆ ಕುದುರೆ ಮುಖದ ಒಂಜಿ 10,000 ಜನ ಸೇರ್ಸಾದ ಒಂಜಿ ಪ್ರಯತ್ನ ಬಂಡ ಭಾರಿ ವಿಶೇಷమైన ಅಕ್ಲು ಇಂಕ್ಲಿ ಮುರೆಂಡ್ಲ ಜೋಡಿ ಎತ್ತಲು ಪಂಡುವಂತ ಆರೇನ ಅದಕ್ಕೆ ಜೋಡಿ ಎತ್ತಲು ಎಂಕ್ಲ ಪಂಡುವಂತ. ಸಮಾರಂಭದಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ತಾರನಾಥ್ ಗಟ್ಟಿ ಕಾಪಿಕಾಡ್, ಅಖಿಲ ಭಾರತ ತುಳು ಒಕ್ಕೂಟದ ಅಧ್ಯಕ್ಷರಾದ ಎಸಿ ಭಂಡಾರಿ, ಶ್ರೀ ಜಯಕೃಷ್ಣ ಪರಿಸರ ಪ್ರೇಮಿ ಸಮಿತಿಯ ಉಪಾಧ್ಯಕ್ಷರಾದ ಜಗದೀಶ್, ಬೈಕಂಪಾಡಿ ಮೊಗವೀರ ಸಮಾಜದ ಮುಖಂಡ ಶೋಭೇಂದ್ರ ಶಶಿಹಿತ್ಲು ನುಡಿನಮನವನ್ನು ಸಲ್ಲಿಸಿದರು. ಹಿರಿಯ ರಂಗ ನಿರ್ದೇಶಕ ತಮ್ಮ ಲಕ್ಷ್ಮಣ, ರಾಷ್ಟ್ರೀಯ ಕ್ರೈಸ್ತ ವೇದಿಕೆಯ ಅಧ್ಯಕ್ಷರಾದ ಫ್ರಾಂಕ್ಲಿನ್ ಮೊಂತೆರೋ, ತುಳುನಾಡ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಯೋಗೀಶ್ ಶೆಟ್ಟಿ ಜೆಪ್ಪು, ಸಂಗೀತ ಕಲಾವಿದರ ಒಕ್ಕೂಟದ ಅಧ್ಯಕ್ಷರಾದ ಧನ್ರಾಜ್ ಸುರತ್ಕಲ್, ನಿವೃತ್ತ ಪ್ರಾಂಶುಪಾಲರಾದ ಪ್ರೊಫೆಸರ್ ಕೃಷ್ಣಮೂರ್ತಿ ಮಾತನಾಡಿದರು. ಹಿರಿಯ ಪತ್ರಕರ್ತ ಆನಂದ್ ಶೆಟ್ಟಿ, ದೇವದಾಸ್ ಭಂಡಾರಿ ಮುಂಬೈ, ಆರ್ಎಂ ಕುಲಾಲ್ ಮುಂಬೈ, ದಿನೇಶ್ ಕುಲಾಲ್ ಮುಂಬೈ, ದಯಾಸಾಗರ್ ಚೌಟಾ ಮುಂಬೈ, ಸಂಕೇತ್ ರಂಗಸಂಸ್ಥೆಯ ಅಧ್ಯಕ್ಷರಾದ ಹರೀಶ್ ಶಕ್ತಿನಗರ, ಕಲಾವಿದೆ ಪ್ರಮೀಳಾ ಮೆಂಡೋನ್ಸ, ನಟ ಮೋಹನ್ ಬೋಳಾರ್, ಸುಧಾಕರ್ ರಾವ್, ರಂಜನ್ ಬೋಳೂರು ಮೊದಲಾದವರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.